ಇದೀಗ ಸೀತಾ ಪಯಣ ನಿಮ್ಗೆ ಎಷ್ಟು ಸ್ಪೆಷಲ್ ಆಗಿತ್ತು ಈ ಜರ್ನಿ? Feb 14th ರಿಲೀಸ್ ಆಗ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಎಲ್ರಿಗೂ ನಮಸ್ಕಾರ. ತುಂಬ ವರ್ಷಗಳ ನಂತರ ನಾನು ನಿಮ್ಮೆಲ್ರೂ ಭೇಟಿ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಯಾವಾಗ ಇಲ್ಲಿ ಬರ್ತೀನೋ ನನಗೆ ಇಟ್ಸ್ ಲೈಕ್ ಕಮಿಂಗ್ ಹೋಮ್ ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಪ್ರೋತ್ಸಾಹ, ಅಷ್ಟೊಂದು ಆಕ್ಸೆಪ್ಟೆನ್ಸ್ ನಿಮ್ಮೆಲ್ಲರಿಂದ ನನಗೆ ಯಾವಾಗ್ಲೂ. ಆ್ಯಂಡ್ ಫಸ್ಟ್ಲಿ ಟು ಸ್ಟಾರ್ಟ್ ವಿತ್, ನೀವೆಲ್ಲರೂ ಕೇಳೋ ಪ್ರಶ್ನೆ, ಇಂಥ ದೊಡ್ಡ ಗ್ಯಾಪ್ ಆಗೋಯ್ತು ಅಂತ ಎಲ್ಲರೂ ಕೇಳೋದು ಅದೇ ಒಂದು ಪ್ರಶ್ನೆ ನನಗೆ. ಆಬ್ವಿಯಸ್ಲಿ ಒಂದು ಆ್ಯಕ್ಟರ್ ಡೆಬ್ಯೂ ಮಾಡಾದ್ಮೇಲೆ ಹೊಸ ಆ್ಯಕ್ಟರ್ ಯಾವತ್ತೂ ಬ್ರೇಕ್ ತಗೋಬೇಕು ಅಂತ ಬಯಸಲ್ಲ. ಬಟ್ ಅದೇ ಸಮಯದಲ್ಲಿ ವಿ ವಾಂಟ್ ಟು ಡೂ ಬೆಟರ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಬೆಟರ್ ಸಿನಿಮಾಸ್ ಆಗಿರ್ಬೋದು, ಬೆಟರ್ ಪಾತ್ರಗಳಾಗಿರ್ಬೋದು ಮಾಡಬೇಕು ಅಂತ ಬಯಸ್ತೀವಿ. ಸೊ ನನಗೆ ನಡೆದಂಥ ವಿಷಯ ಬಂದು ಇಟ್ ವಾಸ್ ಸರ್ಕಮ್ಸ್ಟಾನ್ಷಿಯಲ್ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ಇಟ್ ವಾಸ್ ಸಮ್ ವರ್ ಕಾನ್ಷಿಯಸ್ ಚಾಯ್ಸಸ್. ಸೊ ವಿ ಆಲ್ವೇಸ್ ವಾಂಟ್ ಟು ಡೂ ಬೆಟರ್ ರೋಲ್ಸ್, ಬಟ್ ಆ ಥರ ಅವಕಾಶಗಳು ಕೂಡಿ ಬರಬೇಕು. ಆ್ಯಂಡ್ ಅದು ನನಗೆ ಸಿಕ್ಕಿದ್ದು ಸೀತಾ ಪಯಣ ಮೂಲಕ. ಆ್ಯಂಡ್ ಐ ಆಮ್ ವೆರಿ 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 ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಈ ಫಿಲಮ್ ನೋಡಿದ್ರೆ ಸ್ಟೆಲ್ಲರ್ ಕಾಸ್ಟ್ ನನಗೆ ಟು ವರ್ಕ್ ವಿತ್ ಸಿಕ್ತು. ಪ್ರಕಾಶ್ ರಾಜ್ ಅವರು, ಸತ್ಯರಾಜ್ ಅವರು, ಕೋವೈ ಸರಳ ಅವರು, ನಮ್ಮ KGF 2 ಅಲ್ಲಿ ಆ್ಯಕ್ಟ್ ಮಾಡಿದಂಥ ಸರಣ್ ಅವರು, ಸೋ ಮೆನಿ ವಂಡರ್ಫುಲ್ ಆ್ಯಕ್ಟರ್ಸ್. ಆ್ಯಂಡ್ ಕಲಿಯಂಥ ಸಾಕಷ್ಟು ವಿಷಯಗಳಿರುತ್ತೆ ನಮಗೆ. ಆ್ಯಂಡ್ ಆಫ್ಕೋರ್ಸ್ ಧ್ರುವ, ದಿಸ್ ಈಸ್ ಮೈ ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ. ಅಫಿಷಿಯಲ್ ಆಗಿ ಡ್ಯಾನ್ಸ್ ಮಾಡಿದ್ವಿ ಪ್ರೇಮ ಬರಹಾಲಿ. ದಿಸ್ ವಾಸ್ ಆರ್ ಫಸ್ಟ್ ಅಫಿಷಿಯಲ್ ಮೂವಿ ಟುಗೆದರ್. ಹೀಸ್ ಕಮಿನ್ ಆಸ್ ಬಸವಣ್ಣ. ಆ್ಯಂಡ್ ಮಾಸ್ ನಾವೆಲ್ಲರೂ ನೋಡಿದ್ದೀವಿ. ಮಾಸ್ ಪ್ಲಸ್ ಕ್ಲಾಸ್ ಪ್ಲಸ್ ಎಮೋಷನ್ ನೀವು ನೋಡ್ತೀರಾ ಧ್ರುವಂದು ಈ ಚಿತ್ರದಲ್ಲಿ. ಆ್ಯಂಡ್ ಆಫ್ಕೋರ್ಸ್ ಮೈ ಬಿಗ್ಗೆಸ್ಟ್ ಹೀರೋ ಆಕ್ಷನ್ ಕಿಂಗ್ ಅರ್ಜುನ್ ಅವರಿದ್ದಾರೆ. ಆ್ಯಂಡ್ ಈ ಚಿತ್ರದಲ್ಲಿ ಐ ಹ್ಯಾವ್ ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಹಿಮ್. ಸೊ ಅದು ನನಗೆ ಆಸ್ ಅ ಫ್ಯಾನ್ ಗರ್ಲ್ ಇಟ್ ವಾಸ್ ಅ ಬಿಗ್ ಮೂಮೆಂಟ್ ನನಗೆ. ಆ್ಯಂಡ್ ಕಮಿಂಗ್ ಟು ನಿರಂಜನ್, ಮೈ ಕೋ ಆ್ಯಕ್ಟರ್, ನಿಜ ಹೇಳಬೇಕು ಅಂದರೆ ನಾನು 3 films old. And ನನ್ನ ಎಕ್ಸ್ಪೀರಿಯನ್ಸಲ್ಲಿ ದ ಮೋಸ್ಟ್ ಸಪೋರ್ಟಿವ್ ಕೋಸ್ಟಾರ್ ವಾಸ್ ಅನ್ಡೌಟೆಡ್ಲಿ ನಿರಂಜನ್. ಬಿಕಾಸ್ ನಮ್ಮ ತಂದೆ ನನಗೆ ಒಂದು ಅಡ್ವೈಸ್ ಕೊಟ್ಟಿರೋದು, ವೆನ್ ಎವರ್ ಯು ವರ್ಕ್ ಇನ್ ಮೂವೀಸ್, ಒಂದು ಫಿಲಮ್ನ ಟೊಟ್ಯಾಲಿಟಿ ಆಗಿ ನೋಡು, ಸ್ವಾರ್ಥ ಯಾವತ್ತೂ ಇರಬಾರ್ದು, ಯು ಶುಡ್ ಸಿ ಟೊಟ್ಯಾಲಿಟಿ. ಆ್ಯಂಡ್ ಆ ಸ್ಕೂಲ್ ಆಫ್ ಥಾಟ್ ನನಗೆ ನಿರಂಜನಲ್ಲಿ ಕಾಣಿಸ್ತು. ಸೊ ವೆನ್ ಯು ಆರ್ ಲೈಕ್ ಮೈಂಡೆಡ್, ವರ್ಕಿಂಗ್ ಟುಗೆದರ್ ಬಿಕಮ್ಸ್ ವೆರಿ ವೆರಿ ಈಸಿ. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಫೈಟ್ಸ್ ಆರ್ ಅಮೇಝಿಂಗ್. ಸೊ ಆರ್ ಕೆಮಿಸ್ಟ್ರಿ ವರ್ಕ್ಡ್ ಔಟ್ ರಿಯಲಿ ವೆಲ್ ಈ ಚಿತ್ರದಲ್ಲಿ. ಆ್ಯಂಡ್ ಮ್ಯೂಸಿಕ್, ಅನೂಪ್ ಸರ್, ಯಾರ್ಯಾರು ನಮ್ಮ ಫಿಲಮ್ ನೋಡಿದಾರೋ, ಇಫ್ ದೇ ಅಪ್ರಿಷಿಯೇಟ್ ಆರ್ ಪರ್ಫಾರ್ಮೆನ್ಸಸ್, ಒಂದು ದೊಡ್ಡ ಚಂಕ್ ಆಫ್ ಕ್ರೆಡಿಟ್ ಗೋಸ್ ಟು ದ ಮ್ಯೂಸಿಕ್. ಬಿಕಾಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಅಪ್ಪ ಬಂದು he would always play the music. ಸೊ ನಮಗೆ ಟು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ಸ್ ಇಟ್ ವಾಸ್ ಸೋ ಈಸಿ. ಆ್ಯಂಡ್ ಪ್ರತಿಯೊಂದು ಹಾಡೂ ಅಷ್ಟು ಚೆನ್ನಾಗಿ ಬಂದಿದೆ. ಐ ಥಿಂಕ್ ಒಂದು ಫಿಲಮ್ ತುಂಬ ವರ್ಷಗಳ ನಂತರ ನಾವು ತಿರುಗಿ ನೋಡಿದ್ರೆ ದ ಆಲ್ಬಮ್ ವಿಲ್ ಬಿ ದ ಬಿಗ್ಗೆಸ್ಟ್ ಕನೆಕ್ಟಿಂಗ್ ಫ್ಯಾಕ್ಟರ್. ಆ ರೀತಿಲಿ ಪ್ರತಿಯೊಂದು ಹಾಡೂ ತುಂಬ ಚೆನ್ನಾಗಿದೆ, ನಮ್ಗೆ ತುಂಬ ಹೆಮ್ಮೆ. ಆ್ಯಂಡ್ ಎಸ್, ಇಟ್ಸ್ ವಂಡರ್ಫುಲ್. ಆ್ಯಂಡ್ ಆಫ್ಕೋರ್ಸ್ ನನ್ನ ಗುರು, ನಾನು ಹೇಳ್ದಾಗೆ ಐ ಆಲ್ವೇಸ್ ಲುಕ್ ಎಟ್ ಹಿಮ್ ಆಸ್ ಮೈ ಗುರು. ನಮ್ಮ ತಂದೆ, ನಿರ್ದೇಶಕರು, ನಿರ್ಮಾಪಕರು, ಆ್ಯಂಡ್ ನನಗೆ ಅವಕಾಶ ಮತ್ತೆ ಮತ್ತೆ ಕೊಟ್ಟಂಥ ಡೈರೆಕ್ಟರ್. ಸೊ ಹಿ ಬಿಲೀವ್ಸ್ ಇನ್ ಮೀ. ದ ಓನ್ಲಿ ಪರ್ಸನ್, ಮೈ ಓನ್ಲಿ ಮೇನ್ ಪಿಲ್ಲರ್ ಬಂದು ನಮ್ಮ ತಂದೆ. ಸೊ ಈ ಫಿಲ್ಮಲ್ಲಿ ನಾನು ಅವ್ರ ಶ್ರಮ ನೋಡಿದ್ದೀನಿ. ಆ್ಯಂಡ್ ಆಸ್ ಅ ಫ್ಯಾನ್ ಆಫ್ ಹಿಸ್ ಹಿಮ್ ಆನ್ ಸ್ಕ್ರೀನ್ ಆ್ಯಕ್ಟಿಂಗ್ ಆ್ಯಂಡ್ ಹಿಸ್ ಮೂವೀಸ್, ಐ ಕ್ಯಾನ್ ಟೆಲ್ ಈ ಫಿಲಮ್ ಅನ್ಡೌಟೆಡ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ತಂಗಿ ಹೇಳ್ದಾಗೆ ಪ್ರತಿಯೊಬ್ಬರು ಮೂವಿ ನೋಡಾದ್ಮೇಲೆ ದೇ ಹ್ಯಾವ್ ವಾಕ್ಡ್ ಔಟ್ ವಿತ್ ಟಿಯರ್ಸ್ ಆಫ್ ಜಾಯ್ ಆರ್ ಹ್ಯಾಪಿನೆಸ್ ಆರ್ ವಾಟ್ ಎವರ್. ಸೊ ಇಟ್ ಈಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ನನಗೆ ಪ್ಲೇಯಿಂಗ್ ಸೀತಾ ತುಂಬಾ ಸ್ಪೆಷಲ್ ಆಗಿತ್ತು. ಈ ಫಿಲಮ್ ನೋಡಾದ್ಮೇಲೆ ಯಾರಾದರೂ ಒಬ್ರು ಬಂದು ಈ ಫಿಲಮ್ ನನಗೆ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಐ ವುಡ್ ಫೀಲ್ ಇಟ್ಸ್ ವರ್ತ್ ದ ವೇಟ್, ವರ್ತ್ ಮೈ ವೇಟ್. ಸೊ ನಾವು ನಮ್ಮ ಡ್ಯೂ ಮಾಡಿದ್ದೀವಿ. ವಿ ಬಿಲೀವ್ ವಿ ಮೇಡ್ ಅ ಗ್ರೇಟ್ ಫಿಲ್ಮ್. ತುಂಬ ಹೆಮ್ಮೆ ಇದೆ ನನಗೆ. ಸೊ ಇವಾಗ ನೀವು ಆಡಿಯನ್ಸಸ್ಗೆ ಈ ಫಿಲ್ಮ್ನ ತಲುಪಿಸ್ಬೇಕು. ಆ್ಯಂಡ್ ಆಡಿಯನ್ಸಸ್ ಥಿಯೇಟರಿಗೆ ಬಂದು ಫಿಲ್ಮ್ನ ನೋಡಬೇಕು. ಸೊ 14th February ನಾವೆಲ್ಲರೂ ವೇಟ್ ಮಾಡ್ತಿದ್ದೀವಿ. ಅಡ್ವಾನ್ಸ್ಡ್ ವ್ಯಾಲೆಂಟೈನ್ಸ್ ಡೇ ವಿಶಸ್. ಸಿ ಯು ಸೂನ್. ಥ್ಯಾಂಕ್ ಯು. ಮೊದಲನೇದಾಗಿ ನಾನೆಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಹಾಗೂ ನನ್ನನ್ನು
ಇಷ್ಟು ವರ್ಷ ಪ್ರೀತಿಯಿಂದ ಕಾಯ್ತಾ ನೋಡ್ತಿರುವಂಥ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಏನು ಹೇಳಿ, ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಸಿನಿಮಾ ಬಗ್ಗೆ. ನಾನು ಸಿನಿಮಾ ಬಗ್ಗೆ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ, ನನ್ನ ಕರಿಯರ್ಲಾಗಿರಲಿ, ಈ ಥರ ಒಂದು ತಂಡ, ಈ ಥರ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಅರ್ಜುನ್ ಸರ್ಜಾ ಸರ್ದು. ಆ್ಯಂಡ್ ಆಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಐ ಥಿಂಕ್ ವರ್ಡ್ಸ್ ವಿಲ್ ಫಾಲ್ ಶಾರ್ಟ್. ಕಲಿಯೋದಾಗಿರಲಿ, ಒಂದು ಎಕ್ಸ್ಪೀರಿಯನ್ಸ್ ಆಗಿರಲಿ. ಈ ಸಿನಿಮಾ ಕೂಡ ಬರೀ ಸಿನಿಮಾ, ಇದು ಮೂವಿ, ನೀವು ಬಂದು ನೋಡೋ ಮೂವಿ ಆಗಲ್ಲ, ನಿಮ್ಮನ್ನು ಮೂವ್ ಮಾಡೋ ಮೂವಿ ಆಗುತ್ತೆ ಇದು. ಯಾಕಂದ್ರೆ ನಾನು ನೋಡಿದ್ಮೇಲೆ ತುಂಬಾ ಸಿಕ್ತು ನನಗೆ ಮಾತಾಡೋಕ್ಕೆ. ಅಲ್ಲಿವರೆಗೂ ನಾನು ನೋಡಿರ್ಲಿಲ್ಲ, ಸೊ ಐ ವಾಸ್ ವೆರಿ ಕ್ಯೂರಿಯಸ್. ಸೊ ರೀಸೆಂಟಾಗಿ ನೋಡಿದ್ಮೇಲೆ ನನಗೆ ಬೇರೆಯವ್ರ ರಿಯಾಕ್ಷನ್ ಮೇಲೆ ಪಬ್ಲಿಸಿಟಿ ತಗೋಬೇಕು ನಾವು ಈ ಸಿನಿಮಾಗೆ. ನಾವು ಏನು ಮಾತಾಡೋರು ಪಬ್ಲಿಸಿಟಿ ಕಮ್ಮಿ ಆಗುತ್ತೆ ಈ ಸಿನಿಮಾಗೆ. ಅದು ಬಿಟ್ಟು ತುಂಬ ವರ್ಷಗಳ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ, ನಿಮ್ಮ ಕನ್ನಡದ ಹುಡುಗ. ಸೊ ನನ್ನನ್ನು 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜಲ್ಲಿ ಪ್ರೆಸೆಂಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಂದು ಒಂದು ಕ್ಯಾರೆಕ್ಟರ್ಗೆ ನಾನು ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಬಟ್ ನನ್ನ ಕ್ಯಾರೆಕ್ಟರ್ಗೆ ತೂಕ ಪ್ಲಸ್ ಒಂದು ಗೈಡೆನ್ಸ್ ಕೊಟ್ಟಿರೋದು ಅರ್ಜುನ್ ಸರ್. ಸೊ ಈ ಸಿನಿಮಾದಲ್ಲಿ ನಂದೇನೇ ಪರ್ಫಾರ್ಮೆನ್ಸ್ ಆಗಿರಲಿ, ಯಾರು ದೊಡ್ಡ ದೊಡ್ಡ ಆರ್ಟಿಸ್ಟ್ಸ್ ಇವ್ರು ಹೇಳ್ದಂಗೆ ಪ್ರಕಾಶ್ ರಾಜ್ ಅವರಾಗಿರಲಿ, ಸತ್ಯರಾಜ್ ಅವರಾಗಿರಲಿ, ಅರ್ಜುನ್ ಸರ್ ಆಗಿರಲಿ, ಧ್ರುವ ಅಣ್ಣ ಆಗಿರಲಿ, ಐಶ್ವರ್ಯ ಅವರಾಗಿರಲಿ, ಎಲ್ಲರ ಜೊತೆನೂ ಪರ್ಫಾರ್ಮ್ ಮಾಡೋದಕ್ಕೆ ನನ್ನ ಕಾನ್ಫಿಡೆನ್ಸ್ ಸಿಕ್ಕಿದ್ದೆ ನನ್ನ ಸ್ಕ್ರಿಪ್ಟ್. ಸೊ ಆ ಸ್ಕ್ರಿಪ್ಟಲ್ಲಿರೋ ಒಂದು ಬಲ, ಆ ಸ್ಕ್ರಿಪ್ಟಲ್ಲಿರೋ ಒಂದು ಕಂಟೆಂಟ್ ಆಗಿರಲಿ, ಒಂದು ಎಮೋಷನ್ ಆಗಿರಲಿ, ಅದು ನನ್ನನ್ನು ಹಿಡಿದು ಕೂಡಿಸಿತ್ತು ಇಡೀ ಸಿನಿಮಾ ಶೂಟಿಂಗ್ ಮಾಡೋವರೆಗೂ ಮುಗಿಸೋವರೆಗೂ. ನೋಡಿದ ಮೇಲೂ ಅದೇ ಒಂದು ಗುಂಗಲ್ಲಿರ್ತೀವಿ ನಾವು ಈ ಸಿನಿಮಾಲಿ. ಸೊ ನೀವೂ ಎಲ್ಲರೂ ಡೆಫಿನೆಟ್ಲಿ, ನಾನು ಸುಮ್ಮನೆ ನನ್ನ ಸಿನಿಮಾ ಅಂತ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನೀವು ನೋಡಿದ್ಮೇಲೆ ನಿಮ್ಮ ರಿಯಾಕ್ಷನ್ ಮೇಲೆ ನಾನು ಡೆಫಿನೆಟ್ಲಿ ಅದನ್ನೇ ನಾವು ಒಂದು ಶೂಟ್ ಮಾಡಬೇಕಾಗುತ್ತೆ. ಎಲ್ಲರದು ಪೋಸ್ಟ್ ಕ್ರೆಡಿಟ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತೆಲ್ಲ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಡೆಫಿನೆಟ್ಲಿ ಎಲ್ಲರನ್ನೂ ಥ್ಯಾಂಕ್ ಮಾಡೋದು ತುಂಬಾನೇ ಇದೆ. ಸೊ ನನ್ನ ಎಂಟೈರ್ ತಂಡ, ಅಂಜು ಅವರಿಂದ ನಮ್ಮ ಅನೂಪ್ ರೂಬೆನ್ ಸರ್, ದರ್ ಬಿನ್ ವಂಡರ್ಫುಲ್. ನಂಗೆ ಒಂದು ಸಿನಿಮಾ ಮಾಡ್ದಂಗೆ ಅನಿಸ್ಲಿಲ್ಲ ನನಗೆ ಸೀತಾಪಯಣ. ಸೊ ಒಂದು ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ಗೆ ಹೋಗಿ ಒಂದಷ್ಟು ಸುಮ್ಮನೆ ಒಂದು ಸ್ವಲ್ಪ ದಿನ ಅವ್ರ ಜೊತೆ ಒಂದು ಒಳ್ಳೆ ಕಾಲ ಕಳೆದು ಒಂದೊಳ್ಳೆ ಔಟ್ಪುಟ್ ತೆಗೆದು ವಾಪಸ್ ಮನೆಗೆ ಬಂದಂಗಿದೆ. ಡೆಫಿನೆಟ್ಲಿ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಈ ಸೀತಾಪಯಣ Feb 14 ನಿಮ್ಮೆಲ್ಲರ ಮುಂದೆ ಪ್ರೇಮಿಗಳ ದಿನಾಚರಣೆ ಜೊತೆ ರಿಲೀಸ್ ಆಗ್ತಾ ಇದೆ ಅವತ್ತಿನ ದಿನ. ಸೊ ನೀವೆಲ್ಲರೂ ಬಂದು ನಿಮ್ಮ ಪ್ರೇಮಿಗಳ ಜೊತೆ ನಮ್ಗೆ ಅದೇ ಪ್ರೇಮನ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ಯಾಮಿಲಿ ಜೊತೆಗೂ ಬರ್ಬೋದು. ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡುವಂಥ ಸಿನಿಮಾ, ಫಸ್ಟ್ ಇಂದ ಲಾಸ್ಟ್ ವರ್ಗು ಎಲ್ರು ಕಂಪ್ಲೀಟ್ ಎಲ್ಲ ವರ್ಗದವರು, ಎಲ್ಲ ನಮ್ಮ ತಾತ ದೊಡ್ಡಮ್ಮ ಎಲ್ಲರೂ ನೋಡಿದ್ರು ಈ ಸಿನಿಮಾನ. ಎಲ್ರಿಗೂ ಅಷ್ಟೇ ಒಂದು ಎಮೋಷನ್, ಒಂದು ಅಷ್ಟೇ ಕನೆಕ್ಟ್ ಈ ಸಿನಿಮಾ ಕೊಡುತ್ತೆ. ಸೊ ಅಷ್ಟೇ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಹುಡುಗನ್ನ ನಮ್ಮ ಮತ್ತೆ ಕನ್ನಡಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್ ಐಶ್ವರ್ಯ ಅವ್ರು ಮತ್ತೆ ಈ ಸಿನಿಮಾ ಮುಖಾಂತರ ನನ್ನ ಜೊತೆಗೆ ಪರ್ಫಾರ್ಮ್ ಮಾಡಿದ್ದಾರೆ. ವಂಡರ್ಫುಲ್ ಕೋ ಸ್ಟಾರ್. ಸೊ ನಮ್ಮ ಡ್ಯಾನ್ಸ್ ನಂಬರ್ ಆಗಿರ್ಬೋದು, ಇದ್ರೊಳಗೆ ಬರೀ ಲಿರಿಕಲ್ ವಿಡಿಯೋ ನೋಡಿದ್ರಿ ಅಷ್ಟೇ. ಸೊ ಕಂಪ್ಲೀಟ್ ಒಂದು ಡ್ಯಾನ್ಸ್ ನಂಬರ್ ಸಿನಿಮಾಲ್ ನೋಡ್ತೀರಾ ನೀವು. ಹಾಗೆ ಇನ್ನೂ ಒಂದು 2 ಸಾಂಗ್ ಬ್ಯಾಲೆನ್ಸ್ ಇದೆ, ಪಯನಮೇ ಸಾಂಗ್. ಅದಂತೂ ಡೆಫಿನೆಟ್ಲಿ ನಮ್ನೆಲ್ಲರೂ ಒಂದು ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ. ಸರ್ ಅದನ್ನ ಪದೇ ಪ್ಲೇ ಮಾಡೋರು ನಮಗೆ ಮೂಡಕ್ ತರಕ್ಕೆ, ಈ ಸೀಕ್ವೆನ್ಸ್ ಇದನ್ನ ಶೂಟ್ ಮಾಡಬೇಕು ಅಂತ ಅದು ಸಾಂಗ್ ಪ್ಲೇ ಮಾಡಿಸೋರು. ಸೊ ಅದರಿಂದ ನಾವು ಇನ್ನೂ ಹೇಳ್ದಂಗೆ ಒಂದು ಎಮೋಷನಲ್, ಸುಮ್ಮನೆ ಒಂದು ಆರ್ಟಿಸ್ಟ್ ಆಗಿ ಹೋಗಿ ಪರ್ಫಾರ್ಮ್ ಮಾಡಿಲ್ಲ ನಾವು ಈ ಸಿನಿಮಾನ, ಕಂಪ್ಲೀಟ್ ಆಗಿ ಒಂದು ಕ್ಯಾರೆಕ್ಟರ್ ಆಗ್ಬಿಟ್ವಿ ನಾವು ಈ ಸಿನಿಮಾಲಿ. ಸೊ ಅಭಿ ಅನ್ನೋ ನನ್ನ ಕ್ಯಾರೆಕ್ಟ್ರು ನಿಮ್ಮ ಮನಸ್ಸು ಗೆಲ್ಲೋದಂತೂ ಗ್ಯಾರಂಟಿ. ಸೊ ನೀವು ಥಿಯೇಟರ್ಗೆ ಬಂದು ನಮ್ಮನ್ನು ಗೆಲ್ಸೋದು ಒಂದು ಬಾಕಿ. ಸೊ ಎಲ್ಲರೂ ಬಂದು 14 ನೋಡಿ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನಿರಂಜನ್ ಅವರೇ. ನಿರಂಜನ್ ಅವ್ರು ಪ್ರತಿ ಸಲ ಮಾತಾಡುವಾಗಲೂ ಅವರ ವಾಯ್ಸ್ ಮಾಡ್ಯುಲೇಷನ್ ಅಂತೂ ಸೇಮ್ ರಿಯಲ್ ಸ್ಟಾರ್ ಒ.ಪಿ. ಸರ್ ಅವರ ರೀತಿಯಲ್ಲೇ ಕೇಳಿಸುತ್ತೆ. ಅದ್ಭುತ ಹೇಳೋದಂತೂ ಎಕ್ಸಾಕ್ಟ್ಲಿ ಸೇಮ್ ಟೋನಲ್ಲೇ ಇರುತ್ತೆ. ಇದಕ್ಕೆ ನಮ್ಮ ಚಿತ್ರತಂಡ ಮಾತನಾಡಿ ಆಯಿತು. ಮಾಧ್ಯಮ ಮಿತ್ರರು ಪ್ರಶ್ನೆಗಳನ್ನು ಕೇಳಬಹುದು. ಅಲ್ಲಿ ಪಾಸ್ ಆನ್ ದ ಮೈಕ್. ಇಲ್ಲ, ಇಟ್ಸ್ ಎ ಕ್ಯಾಮಿಯೋ ಅಂತ ನಾನು ಮೊದಲೇ ಹೇಳಿದ್ನಲ್ಲ, ಇಟ್ಸ್ ಎ ಕ್ಯಾಮಿಯೋ. ಅದೇ ಧ್ರುವ ಅಂತ ಒಂದು ಆ್ಯಕ್ಟ್ರನ್ನ ಯೂಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಯೂಸ್ ಮಾಡಬೇಕು. ಬಿಕಾಸ್ ಆ ಇಮೇಜ್ ಏನಿದೆಯೋ ಅದನ್ನು ನಾವು ಕ್ಯಾರಿ ಓವರ್ ಮಾಡಬೇಕು. ಸೊ ಒಂದು ಕ್ಯಾಮಿಯೋ ಅಂತಂದರೆ ತುಂಬ ದೊಡ್ಡ ಲೆಂತ್ ಇರಲ್ಲ ನಮಗಲ್ವಾ. ಸೊ ಅಷ್ಟರಲ್ಲೇ
ಅವ್ರಿಗೆ ಇರೋವಂಥ ಇಮೇಜು, ಆ ಇಂಟೆನ್ಸಿಟಿ ಆರ್ ಎಲಿವೇಶನ್ ಆಫ್ ದ ಕ್ಯಾರೆಕ್ಟರೈಸೇಷನ್ ಒಂದು ಫುಲ್ ಪಿಕ್ಚರ್ನಲ್ಲಿ ನೀವು ಥಿಯೇಟ್ರಿಂದ ಹೊರಗಡೆ ಬರುವಾಗ ಅದು ನಿಮಗೆ ರಿಫ್ಲೆಕ್ಟ್ ಆಗೋ ಥರ ಮಾಡಬೇಕು ಅನ್ನೋದ್ರಲ್ಲಿ ತುಂಬ ಚಾಲೆಂಜ್ ಇತ್ತು. ಅದನ್ನು ನಾನು ಮಾಡಿದ್ದೀನಿ ಅನ್ಕೋತೀನಿ. ಸೊ ಪಿಕ್ಚರ್ ನೋಡಿದ್ರೆ ಗ್ಯಾರಂಟಿ ಇಟ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಸ್ಪೆಷಲ್. ಹೌದೌದು. ಇಲ್ಲ, ಇದು ನಮ್ಮ ರಾಮಾಯಣ ಸೀತೆಗೂ ಇದಕ್ಕೂ ಸಂಬಂಧ ಏನಿರಲ್ಲ. ಇದು ಬಂತು ಮಾಡರ್ನ್ ಸೀತಾ. ಇದು ಮಾಡರ್ನ್ ಸೀತಾ. ಆದರೂ ಸೀತೆಯಲ್ಲಿರೋದು ಆ ವ್ಯಕ್ತಿತ್ವ ಅಂತ ಏನು ನಮಗಿದೆ, ಆ ಒಂದು ಸ್ಟ್ರೆಂತ್ ಆಫ್ ಸೀತಾದೇವಿ. ಓಕೆ, ಸೊ ಆ ಒಂದು ಕ್ಯಾರೆಕ್ಟರ್ಗಳೆಲ್ಲ ಇರುತ್ತೆ ಈ ಕ್ಯಾರೆಕ್ಟರ್ಗಳು. ಹಾಗಾಗಿ ಈಗ ರಾಮಾಯಣದಲ್ಲಿ ಅಲ್ಲಿಂದ ಈ ಕ್ಯಾರೆಕ್ಟರ್ ಇವ್ರು ಮಾಡಿ ಇದಿರ್ಬೋದಾ, ಅದು ಆ ಕ್ಯಾರೆಕ್ಟರ್ ಇರ್ಬೋದಾ, ಅದೆಲ್ಲ ಇಲ್ಲ. ಇದು ಬೇರೆ ಕಥೆ ಇದು. ಆಮೇಲೆ ಈ ಕಥಾ ಪಾತ್ರದ ಹೆಸರು ಸೀತಾ. ಸೊ ಸೀತೆಯ ಪಯಣ, ಸೀತಾ ಪಯಣ. ಸರ್ 45 ವರ್ಷಗಳ ದೊಡ್ಡ ಜರ್ನಿ ಸರ್. ಸೊ ಈ ಜರ್ನಿ ಸರ್ ಎಲ್ಲೂ ಕೂಡ ಉತ್ಸಾಹ ಅನ್ನೋದು ಸಿನಿಮಾ ಮೇಲಿಂದ ಕಮ್ಮಿ ಆಗಿಲ್ಲ ಸರ್. ಯಾಕಂದ್ರೆ ಪ್ರತಿ ಫ್ರೇಮಲ್ಲೂ ನೋಡ್ತಾ ಇದೀವಿ ಹಸಿವಿದೆ. ಜೊತೆಗೆ ಈ ಜರ್ನಿನಲ್ಲಿ ಈಗ ಮಕ್ಕಳು ಕೂಡ ಜೊತೆಯಾಗಿ ಸೇರಿರೋದು ಎಷ್ಟು ಖುಷಿ ಕೊಟ್ಟಿದೆ ಸರ್. ತಂತ್ರಜ್ಞಾನಕ್ಕೆ 2ನೇ ಮಗಳು ಕೂಡ ಬಂದಿದ್ದಾರೆ. ಹೌದಲ್ವಾ, ನೆಕ್ಸ್ಟ್ ಜನರೇಷನ್ಸ್ ಎಲ್ಲ ಬರ್ತಿರ್ಬೇಕು. ಬಂದರೆ ತಾನೇ ಮುಂದೆ. ನಾಳೆ ಅಂತ ಒಂದಿದೆಯಲ್ಲ, ಟುಮಾರೋ. ಎಲ್ಲರೂ ಪೀಪಲ್ ಕಾಂಟ್ ಬಿ ದೇರ್ ಫಾರ್ ಟುಮಾರೋ. ಹೋಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ನಾಳೆನ ರೆಪ್ರೆಸೆಂಟ್ ಮಾಡೋಕ್ಕೆ ಜನ ಬೇಕಲ್ಲ. ಸೊ ಯಂಗ್ಸ್ಟರ್ಸು, ನಮ್ಮ ಫ್ಯಾಮಿಲಿ ಅಂತಲ್ಲ, ಬೇರೆ ಹೊರಗಡೆಯಿಂದ ಕೂಡ ಯಂಗ್ಸ್ಟರ್ಸ್ ಬರ್ತಾನೆ ಇರಬೇಕು. ಬಂದ್ರೇನೆ ಅಲ್ವಾ ನಾಳೆ. 15 ಸಿನಿಮಾಗಳ ಡೈರೆಕ್ಷನ್ ಮಾಡಿದ್ರಿ. ಸೊ ಈ ಕತೆಗೆ 13 ವರ್ಷಗಳ ಜರ್ನಿ ಇದೆ. ಸೊ ಅಲ್ಲಿಂದ ಕಾಡಿದೆ ಅಂತಂದ್ರೆ ಅಂಥದ್ದೇನು ವಸ್ತು ನಿಮ್ಗೆ ಕಾಡಕ್ಕೆ ಕಾರಣ ಏನಾಗಿದೆ ಅಂತ ಸರ್? ಆ ಎಮೋಷನ್ ಇಂಡೈರೆಕ್ಟ್ ಆಗಿ ಏನ್ ಕತೆ ಅಂತ ಕೇಳ್ತಿದ್ದೀರಾ? ಗ್ಯಾರಂಟಿ ಅದು ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಗ್ಯಾರಂಟಿ ಸಿನಿಮಾ ನೋಡ್ಬಿಟ್ಟು ನೀವು ಹೊರಗಡೆ ಬರುವಾಗ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಇರುತ್ತೆ. ಏನಿದು ಡಿಫ್ರೆನ್ಸ್ ಏನಿದೆ ಇದರಲ್ಲಿ, ಯಾವ ಥರದ ಒಂದು ಕತೆ ಮಾಡಿದ್ದಾರೆ, ದೊಡ್ಡದಾಗ 3 ವರ್ಷದಿಂದ ಏನೋ ಮಾಡಿದ್ದೀನಿ ಅಂತಾರೆ, ಏನ್ರಿ ಇದಂತ ನಿಮ್ಗೆ ಕೇಳೋ ಕ್ವಶನ್ ಗ್ಯಾರಂಟಿ ಆನ್ಸರ್ ಇರುತ್ತೆ ಇದರಲ್ಲಿ. ಏನಂತಾರೆ, ಈ ಆರ್ಟಿಫಿಷಿಯಲ್ ಡ್ರಾಮಾ ಇದೆಲ್ಲ ಏನಿರಲ್ಲ. ನೋ ಆರ್ಟಿಫಿಷಿಯಲ್ ಡ್ರಾಮಾ. ಆಲ್ ರಿಯಲ್ ಪೀಪಲ್, ರಿಯಲ್ ಎಮೋಷನ್ಸ್, ರಿಯಲ್ ಸಿಚುವೇಶನ್ಸ್. ಸೆಂಟಿಮೆಂಟ್ಸ್ ಅಂದರೆ ಇವಾಗ ನಾವು ಅಯ್ಯೋ ಗೋಳು ಇದಕ್ಕೆ ಹಿಂಗಳ್ಸೋದಂತ ಇರುತ್ತಲ್ಲ, ಅದೆಲ್ಲ ಇರಲ್ಲ. ನಿಮ್ಗೆ ರಿಯಲ್ ಸಿಚುವೇಶನ್ಸ್ ಇರುತ್ತೆ, ಫೇಕೇ ಇರಲ್ಲ ಎಲ್ಲೂ. ಸೊ ದಟ್ ವಿಲ್ ಬಿ ಅನದರ್ ಹೈಲೈಟ್. ಈವನ್ ಫೈಟ್ಸ್ ನಲ್ಲೂ ಅಷ್ಟೇ. 4 ಫೈಟ್ ಇದೆ ಪಿಕ್ಚರ್ನಲ್ಲಿ. ದೊಡ್ಡದಾಗಿ ಇವಾಗ ಮೇಲೆ ಜಂಪು ಹಾರ್ಕೊಂಡು ಬಿಡೋದು ಅದೆಲ್ಲ ಏನಿರಲ್ಲ. ಸ್ಟ್ರೈಟ್ ನ್ಯಾಚುರಲ್ ಆಗಿರುತ್ತೆ ಫೈಟ್ಸ್ ಆ ಥರ. ನೆನೆ ಇಂಟರ್ವ್ಯೂలో ಕೇಳ್ತಾ ಇದ್ದೆ ಆಕ್ಚುಲಿ ಅದನ್ನ. ಸೊ ಇಲ್ಲಿ ತನಕ ಆಕ್ಷನ್ ಕಿಂಗ್ ಅಂತ ನೋಡ್ತಾ ಇದೀವಿ, ಈಗ ಲವ್ ಕಿಂಗ್ ಅಂತ ನೋಡ್ತಾ ಇದೀವಿ ಅರ್ಜುನ್ ಸರ್. ನಾನು ಡೈರೆಕ್ಟ್ ಮಾಡಿದ್ದೀನಿ ಸ್ವಾಮಿ. ಕರೆಕ್ಟ್ ಸರ್. ಯಾಕಂದ್ರೆ ಲವ್ ಮಾಡಿಲ್ಲ ಎಲ್ಲೋ ಒಂದ್ ಕಡೆ ಸರ್ ಮಕ್ಕಳ ಲವ್ ಲೈಫ್ ಅಂದ್ರೆ ತುಂಬಾ ಒಳ್ಳೆ ಜರ್ನಿ, ಸುಂದರವಾದ ಜರ್ನಿ, ಅವರ ಪ್ರೀತಿ ವಿಚಾರ ಎಲ್ಲ. ಸೊ ಅದು ನೋಡಾದ್ಮೇಲೆ ಅನಿಸ್ತಾ ಸರ್ ಈ ತರದೊಂದು ಜಾನರ ಲವ್ ಆ ಟ್ರ್ಯಾಕ್ಗೆ ನಾನು ಬರಬೇಕು ಅನ್ನೋಂಥದ್ದು. ನಾನು ಬರಬೇಕು ಅಂತ ಅಂದ್ಕೊಂಡಿಲ್ಲ. ಸುಮ್ಮನೆ ನನ್ನ ಮೈಂಡ್ ಎಲ್ಲ ಚೇಂಜ್ ಮಾಡಬೇಡ ಈಗ. ಅನೂಪ್ ಸರ್, ಮ್ಯೂಸಿಕ್ ಕಂಪೋಸಿಷನಲ್ಲಿ ಅರ್ಜುನ್ ಸರ್ ಇನ್ವಾಲ್ವ್ಮೆಂಟು ಎಷ್ಟಿತ್ತು? The plus point of the film for me is he has a very good taste of the music, and the way he narrated the script and the song sequence and the choosing of the tune, main thing. He is very quick in making decisions, so that is a plus point for me working with him. ಅರ್ಜುನ್ ಸರ್ ಪ್ರೇಮ ಬರಹ ಅನ್ನುವಂಥ ಹಾಡು ಬಂದು ಸುಮಾರು ವರ್ಷ ಆಯಿತು. ಅಂದರೆ ಇವತ್ತಿಗೂ ಕನ್ನಡದ ಬಹುತೇಕ ಚಾನಲ್ಗಳಲ್ಲಿ ಆ ಸಾಂಗ್ ಕೇಳ್ತೀವಿ. ಬಟ್ ಆ ಹಾಡಿನ ಒಂದು ಸಾಲು ಪ್ರೇಮ ಬರಹ ಸಿನಿಮಾ ಆಗಿ ಬರುತ್ತೆ. ಆ ಸಿನಿಮಾ ಬಂದ ನಂತರ ಈಗ ಸೀತಾಪಯಣ. ಅಂದರೆ ಈ ಪ್ರೀತಿ ಅನ್ನೋದು ಅಷ್ಟು ಕಾಡುತ್ತಾ ಅರ್ಜುನ ಸರ್ಜಾ ಅವರಿಗೆ ಅಂತ. ಹಾಡು, ಸಿನಿಮಾದ ಟೈಟ್ಲು ಮತ್ತು ಸೀತಾಪಯಣ. ಇಲ್ಲ, ನನಗೆ ಬೇಸಿಕಲಿ ನನಗೆ ಇಮೇಜ್ ಇರೋದು ಆ್ಯಕ್ಷನ್ ಓರಿಯೆಂಟೆಡ್ ಇಮೇಜ್. ಅದು ನನಗೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡೋದು, ನಾನು ಬರೆದಿರೋ ಕಥೆಗಳು ಇನ್ನೂ ತುಂಬ ಬರೆದಿಟ್ಟಿದ್ದೀನಿ. ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಇದೇ ಥರದ್ದೇ ಒಂದು ಏನಂತಾರೆ, ಒಂದು ಸಿವಿಕ್ ವ್ಯಾಲ್ಯೂಸ್ ಇರೋವಂಥದ್ದು. ಆಮೇಲೆ ಕಾಮಿಡಿ,
ಇದೆಲ್ಲನೇ ನನಗೆ ರಿಯಲ್ ಆಗಿ ಆ್ಯಸ್ ಎ ಪರ್ಸನಲ್ ಆಗಿ ನನಗೆ ಈ ಥರದೆಲ್ಲನೇ ತುಂಬ ಇಷ್ಟ. ಬಟ್ ಜನಗಳಿಗೆ ಏನು ಇಷ್ಟ ಅನ್ನೋ ಅದನ್ನು ಕೊಡಬೇಕಾಗಿರೋ ನಮ್ಮ ಕರ್ತವ್ಯ ಅಲ್ವಾ. ನಾನು ಹೀರೋ ಮಾಡಿದಾಗ ಅದನ್ನೆಲ್ಲ ಯೋಚನೆ ಮಾಡ್ತೀನಿ ನಾನು. ಸೊ ಹಾಗಾಗಿ ನನ್ನ ಇದು ಏನಂತಾರೆ ಇಮೇಜ್ ಬೇರೆ ಏನೇ ಇದ್ದರೂ ಈ ಥರ ಪಿಕ್ಚರ್ಗಳನ್ನ ಇವಾಗ ನನಗೆ ಸ್ಕೋಪ್ ಇದೆ. ಈಗ ಬೇರೆ ಆ್ಯಕ್ಟರ್ಗಳನ್ನ ಇಟ್ಕೊಂಡು ನಾನು ಡೈರೆಕ್ಟ್ ಮಾಡುವಾಗ ಆವಾಗ ನನ್ನ ಒಳಗಡೆ ಇರುವಂಥ ಆ ಒಂದು ಇನ್ನೊಂದು ಇಮೇಜು ಹೊರಗೆ ಬರುತ್ತೆ. ನಿರಂಜನ್, ಮಾತಾಡ್ತಾ ಹೇಳಿದ್ರಿ ಅಂದರೆ ಗ್ಯಾಪ್ ಆಯಿತು ಅಂತಂದ್ರಿ. ಬಟ್ ಈ ಗ್ಯಾಪ್ ಆಯಿತು ಅನ್ನೋದನ್ನು ಒಪ್ಕೊಳ್ಳೋಕ್ಕೂ ಒಂದು ಗಟ್ಸ್ಬೇಕು. ಅಂದರೆ ಆ್ಯಸ್ ಎ ಆ್ಯಕ್ಟ್ರ್ ಆಗಿ, ಮೇಲ್ ಆ್ಯಕ್ಟ್ರ್ ಆಗಿ ಈ ಗ್ಯಾಪನ್ನು ಫುಲ್ಫಿಲ್ ಮಾಡೋದಕ್ಕೆ ಒಂದು ಪದ ಬಳಸಿದ್ರಿ, ಕನ್ನಡದ ಹುಡುಗ ಅಂತ. ನಿಮ್ಮ ಜೊತೆ ನಿಂತವರೆಲ್ಲರೂ ಕನ್ನಡಿಗರೇ, ದೊಡ್ಡ ಮಟ್ಟದ ಗೆಲುವುದಾಗಲಿ. ಇದನ್ನು ಹೇಗೆ ಫೀಲ್ ಮಾಡ್ತೀರಿ, ಈ ಥರದ ಒಂದು ಜರ್ನಿನ? ಗ್ಯಾಪ್ ಅನ್ನೋದನ್ನು ಹೊರತುಪಡಿಸಿ ಸಸ್ಟೇನ್ ಆಗಿದ್ದೀರಾ, ಅಂದರೆ ಆ್ಯಕ್ಟಿವ್ ಆಗಿದ್ದೀರಾ, ಇದಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಆ್ಯಸ್ ಆ್ಯಕ್ಟ್ರ್ ಆಗಿ? ಅದೇ ಸರ್, ಗ್ಯಾಪು ನನ್ನಿಂದ ಆಗಿಲ್ಲ. ನಾನು ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಬರೋಕ್ಕೆ ಒಂದು ಕಾಲ, ಒಂದು ಟೈಮ್ ಕೂಡ ಬರಬೇಕು. ತಂಡದ ಸಪೋರ್ಟ್ ಇರಬೇಕು ಡೆಫಿನೆಟ್ಲಿ. ಆ್ಯಸ್ ಅ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ಲರೂ ಸಪೋರ್ಟಲ್ಲಿದ್ದಾಗ ಡೆಫಿನೆಟ್ಲಿ ನಾನು ಮಾಡಿರೋ ಕೆಲಸಗಳು ಆದಷ್ಟು ಬೇಗ ಮುಂದೆ ಬರುತ್ತೆ. ಸೊ ಅದರಲ್ಲಿ ನನಗೆ ಈ ಸೀತಾಪಯಣ ಸಿನಿಮಾದಲ್ಲಿ ಏನು ಹೇಳ್ತೀವಿ, ತುಂಬ ಫಾಸ್ಟಾಗಿ ಆಯಿತು ಅಂತ. ಯಾಕಂದರೆ ಕಂಪ್ಲೀಟ್ ಕಂಟ್ರೋಲ್ ಸರ್ ಅಂಡರಲ್ಲಿ ಇದ್ದಾಗ ಎವ್ರಿಥಿಂಗ್ ವಾಸ್ ಕಂಪ್ಲೀಟ್ಲಿ ನೀಟ್ಲಿ ಪ್ಲ್ಯಾಂಡ್ ಈ ಸಿನಿಮಾಲಿ. ಅದಕ್ಕೆ ನಾವು ಅನ್ಕೊಂಡಂಗೆ ಶೂಟಿಂಗ್ ಹೋದ್ವಿ, ಅನ್ಕೊಂಡಂಗೆ ಮುಗಿಸಿದ್ವಿ, ಅನ್ಕೊಂಡಂಗೆ ಇವಾಗ ನಿಮ್ಮ ಮುಂದೆ ಇದ್ದೀವಿ. ಸೊ ಅದಕ್ಕೆ ಇವಾಗ ಈ ಸಿನಿಮಾ ಮುಖಾಂತರ ನೀವು ನೋಡ್ತೀರಾ, ಬೇರೆ ನಿರಂಜನ ನೋಡ್ತೀರಾ, ನಮ್ಮ ಎಲ್ಲರೂ ಎಂಟೈರ್ ತಂಡ ಕೂಡ ಇದು ಸಿನಿಮಾಗೆ ತುಂಬ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ ಇದು. ಇಷ್ಟಪಟ್ಟು ಮಾಡಿದ್ದೀವಿ. ಅದು ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಒಂದೇ ಸೋಲ್ ಟಚಿಂಗ್ ಅಂತಾರಲ್ಲ, ಈ ಸಿನಿಮಾ ಆಗುತ್ತೆ. ಅರ್ಜುನ್ ಸರ್, ಇದು ಒಳ್ಳೆ ವಿಷಯನೇ. ಆ್ಯಕ್ಚುಲಿ ನಾನು ಹೇಳ್ತಿರೋದು, ನೀವು ಸಿನಿಮಾಗಳನ್ನ ನಿರ್ದೇಶನ ಮಾಡಿದಾಗ ನಿಮ್ಮ ಮಗಳಿಗೆ ಎಸ್ಪೆಷಲಿ ಯಾಕೆ ಕನ್ನಡದ ನಟನನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ? ಮಾಡ್ಕೋಬಾರ್ದು? ಇಲ್ಲ, ವೆರಿ ಗುಡ್, ಅದಕ್ಕೆ ಒಳ್ಳೆ ವಿಷಯ ಅಂತ ಹೇಳಿದ್ದು. ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇರುತ್ತಲ್ಲ? ಯಾಕಂದ್ರೆ ನಿಮ್ಮ ಮಗಳು, ನೀವು ಎಲ್ಲ ಕನ್ನಡದವ್ರೆ. ಸೊ ಇಲ್ಲೆಲ್ಲ ಇವಾಗ ಕನ್ನಡ ಭಾಷೆ, ಕನ್ನಡದಲ್ಲಿ ಸಿನಿಮಾ ಮಾಡುವಾಗ ಅದೊಂದು ಸಪರೇಟ್, ನನ್ನ ಮಾತೃಭಾಷೆ ಅನ್ನೋದ್ರಲ್ಲಿ ತುಂಬಾ ನನಗೆ ಪ್ರೀತಿ, ಗೌರವ, ಅದೆಲ್ಲ ಅದೊಂದು ಸೈಡ್ ಇದ್ರೂ ಕಲೆಗೆ ಯಾವ ಒಂದು ಬಾರ್ಡರ್ಸ್ ಇಲ್ಲ. ಈಗ ಎಸ್ಪೆಷಲಿ ಇನ್ನೂ ಚೇಂಜ್ ಆಗೋಗಿದೆ, ಎಲ್ಲ ಬಾರ್ಡರ್ಸ್ ಎಲ್ಲ ಹೊಡೆದಾಗಾಯ್ತು ಈಗ. ಸೊ ಈ ಪಾತ್ರಕ್ಕೆ ಯಾರು ಕರೆಕ್ಟಾಗಿರ್ತಾರೆ ಅನ್ನೋದೇ ಇಲ್ಲಿ ಯೋಚನೆ. ಬಿಕಾಸ್ ನಾವು ಬಂದು ಇದು ಇಂಡಿಯಾಲ್ ಯಾವುದೋ ಇನ್ನೊಂದು ಕಾರ್ನರ್ಗಳು ಒಬ್ರು ಸಿನಿಮಾ ನೋಡುವಾಗ ಸಿನಿಮಾ ಚೆನ್ನಾಗಿದೆಯೋ ಇಲ್ಲಿ ಓದ್ ನೋಡ್ತಿರ್ತಾರೆ, ಈ ಪಾತ್ರ ಮಾಡಿರೋ ಚೆನ್ನಾಗಿ ಮಾಡಿದಾರೋ ಇಲ್ಲಿ ಓದ್ ನೋಡ್ತಿರ್ತಾರೆ. ಹಾಗಾಗಿ ಅಲ್ಲಿ ನಾವು ಭಾಷೆ ಅಂತ ತರದೆ ಈ ಪಾತ್ರಕ್ಕೆ ಯಾರು ಸರಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆನೇ ನಮ್ಮ ಕಾಳಜಿ. ಆಮೇಲೆ ನಾನು ಈ ಪಾತ್ರಕ್ಕೆ ನಾನು ಹುಡುಕ್ತಿದ್ದಾಗ ನಮ್ಮ ಧ್ರುವನೇ ಹೇಳಿದ್ದು, ಮಾಮ ಒಂದು ಫೋಟೋ ಇದೆ ನೋಡಿ, ಈ ಫೋಟೋ ಈ ಹುಡುಗನ ನೋಡಿ ನಿಮ್ಮ ಕ್ಯಾರೆಕ್ಟರ್ ಕರೆಕ್ಟ್ ಆಗಿರ್ಬೋದೇನೋ. ಫೋಟೋಸ್ ನೋಡ್ಬಿಟ್ರೆ ಹುಡುಗ ಚೆನ್ನಾಗಿದೆ, ಯಾರಪ್ಪ ಇದು ಅಂತ. ಉಪೇಂದ್ರ ಅವ್ರ ಅಣ್ಣನ ಮಗ. ಅರ್ರೇರೇ, ಉಪೇಂದ್ರ ನಮಗೆ, ನಮ್ಮ ಫ್ಯಾಮಿಲಿಗೆ ತುಂಬ ಇಷ್ಟ ಉಪೇಂದ್ರ ಅಂದ್ರೆ. ಐಶ್ವರ್ಯ ಅಂದರೆ ಉಪೇಂದ್ರ ಅಂದರೆ ಎಷ್ಟು ಸತಿ ನೋಡಿದ್ಯಮ್ಮ ಸಿನಿಮಾನ? ಒಂದು 100 ಸತಿ ನೋಡಿರ್ಬೋದೇನೋ ಚಿಕ್ಕ ವಯಸ್ಸಿಂದ. ಆಮೇಲೆ ನಾವೇ ನೆನೆಸ್ಬಿಟ್ವಿ ಇಷ್ಟೊಂದೆಲ್ಲ ನೋಡಬಾರ್ದು ಸಿನಿಮಾನ ಅಂತ. ಸೊ ಅಷ್ಟೊಂದು ಇಷ್ಟ ಉಪೇಂದ್ರ ಅಂದರೆ ನಮಗೂ ಅಷ್ಟೇ. ಐ ಮೀನ್ ಹೆಮ್ಮೆ, ಇಷ್ಟ, ಒಂದು ಹೆಮ್ಮೆ. ತುಂಬ ವರ್ಷಗಳಿಂದ ಗೊತ್ತು ಉಪೇಂದ್ರ ಅವರು. ಜೊತೆಗೆ ಒಳ್ಳೆ ಡೈರೆಕ್ಟ್ರು, ಫ್ಯಾಂಟಾಸ್ಟಿಕ್ ಡೈರೆಕ್ಟ್ರು, ಇಂಡಿಯಾನಲ್ಲಿರೋ ಡೈರೆಕ್ಟರ್ಸ್ಗಳಿಗೆಲ್ಲ ಇಷ್ಟ ಆಗುವಂಥ ಒಂದು ಡೈರೆಕ್ಟ್ರು. ಸೊ ಅವ್ರ ಮನೆ ಹುಡುಗ ಅಂತಂದಾಗ ಇನ್ನೂ ಸ್ವಲ್ಪ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಓಕೆ, ಗ್ಯಾರಂಟಿ ಬರೋವಾಗ ಟ್ರೈನ್ಡ್ ಆಗೇ ಬಂದಿರ್ತಾನೆ ಹುಡುಗ. ಆಮೇಲೆ ನಾನು ನೇರವಾಗಿ ನೋಡಾದ್ಮೇಲೆ ಓಕೆ ಕರೆಕ್ಟ್, ಈ ಕ್ಯಾರೆಕ್ಟರ್ ಕರೆಕ್ಟು. ಈ ಪಿಕ್ಚರ್ ನೋಡಾದ್ಮೇಲೆ ಈ ನಿರಂಜನ ಬಿಟ್ಟರೆ ಬೇರೆ ಯಾರಿಗೂ ಸರಿ ಸೆಟ್ಟೇ ಆಗ್ತಿರ್ಲಿಲ್ವೇನೋ ಇದು ಅನ್ನೋ ಒಂದು ಇದು ಬಂತು. ಸೊ ಹಾಗಾಗಿ ಇನ್ನೊಂದು ಈ ಪಿಕ್ಚರ್ ಬಂದು ನನ್ನ ಮಗಳಿಗೆ ಒಂದು ಒಳ್ಳೆ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಮಾಡೋ ಚಿತ್ರ. ಸೊ ತುಂಬ ಕಾಳಜಿಯಿಂದ ಸಿನಿಮಾ ಮಾಡಿದ್ದೀನಿ. ಈಗ ಮಗಳ ಜೊತೆ ಸೇರಿಕೊಂಡು ಉಪೇಂದ್ರ ಅಣ್ಣನ ಮಗನೂ ಸೇರಿಕೊಂಡು ಇವರಿಬ್ಬರಿಗೂ ಒಂದು ಒಳ್ಳೆ ಪ್ರೆಸೆಂಟೇಷನ್ ಅಂತ ಮಾಡೋ ಥರ ಬಂದಿದೆ. ಹ್ಯಾಪಿ. ಜನಗಳು ಇದನ್ನು ನೋಡಿ ಆಶೀರ್ವದಿಸ್ಬೇಕು. ನಿಮ್ಮ ಮಗಳು ಅವ್ರ ಹಸ್ಬೆಂಡ್ನ ರೆಫರ್ ಮಾಡ್ಲಿಲ್ವಾ ಸರ್ ನಿಮಗೆ ಹೀರೋ ಆಗಿ? ರೆಫರ್ ಮಾಡಲಿ ಸರ್. ನಂದು ಇನ್ನೊಂದು ಪ್ರಶ್ನೆ, ಇದು ಸೀತಾಪಯಣ ಆಕ್ಚುಲಿ, ಓಕೆನಾ? ಇಲ್ಲಿ ಹನುಮಂತ ಬರ್ಬೇಕಾಗಿತ್ತು, ಆದ್ರೆ ಬಸವಣ್ಣ ಯಾಕೆ ಬಂದ್ರು ಅಂತ ಸಿಂಕ್ ಆಗ್ತಿಲ್ಲ.
ಯಾರಾದ್ರೂ ಆನ್ಸರ್ ಮಾಡ್ಬೋದು, ನೀವೇ ಡೈರೆಕ್ಟರು. ಏನು ಹೇಳಿ, ಬಸವಣ್ಣ ಯಾಕ? ಸೊ ಸೀತಾ ಪಯಣ ಇದು, ಇಲ್ಲಿ ಹನುಮಂತ ಬರ್ಬೇಕಾಗಿತ್ತು, ಆದ್ರೆ ಬಸವಣ್ಣ ಯಾಕೆ ಬಂದ್ರು ಅಂತ ಸಿಂಕ್ ಆಗ್ತಿಲ್ಲ. ನಿಮ್ಮನ್ನ ನೆಕ್ಸ್ಟ್ ಟೈಮ್ ಕಥೆಯಲ್ಲಿ ಕೂರಿಸ್ಕೊತೀನಿ. ಈ ಥರದ್ದು ಏನಿದ್ರು ನನಗೆ ಹೇಳಿ, ಅವಾಗ ಸಿಂಕ್ ಮಾಡ್ಕೋತೀನಿ. ಖಂಡಿತ ಸರ್. ಸರ್, ಅರ್ಜುನ್ ಸರ್, ಪ್ರೇಮ ಬರಹ ಶೂಟಿಂಗ್ ಆಗ್ಬೇಕಾದ್ರೆ ಮಗಳು ಹುಟ್ಟಿದ್ದು ಒಂದು ಶುಭಗಳಿಗೆ, ಈ ಕತೆ ಉಟ್ಕೊಳ್ಳೋದಕ್ಕೆ ಯಾವ ಸಿಚುವೇಶನ್ ಇನ್ಸ್ಪೈರ್ ಆಯಿತು? ಸರಿಯಾಗಿ ಕೇಳಿಸ್ಲಿಲ್ಲ. ಪ್ರೇಮ ಬರಹ ಸಾಂಗ್ ಶೂಟ್ ಮಾಡಬೇಕಾದ್ರೆ ಮಗಳು ಹುಟ್ಟಿತ್ತು ಅಂತ ಅವಾಗ ಆ ಒಂದು ಸಿಚುವೇಶನ್ ನಿಮ್ಗೆ ಹೆಂಗ್ರಿ ಗೊತ್ತು? ನೀವೇ ಲಾಸ್ಟ್ ಪ್ಲೇಸ್ ಮಾಡಿ ಹೇಳಿದ್ರಲ್ಲ ಸರ್. ಹೇಳಿದ್ದೆ ಅಲ್ವಾ? ಈ ಕತೆ ಉಟ್ಕೊಳ್ಳೋಕೆ ಯಾವ ಸಿಚುವೇಶನ್ ಇನ್ಸ್ಪೈರ್ ಆಯಿತು? ಯಾವ ಸಿಚುಯೇಷನ್ ಇಲ್ಲ. ಈ ಲೈಫ್ನಲ್ಲಿ ಕತೆ ಬರೆಯುವಾಗ ಯಾವುದೇ ಒಂದು ಬರಹಗಾರರು ಸಮಾಜದಲ್ಲಿ ನಾವು ನೋಡ್ತಿರೋ ಕ್ಯಾರೆಕ್ಟರ್ಸ್ಗಳು ನೋಡ್ತಿರ್ತೀವಿ, ಯಾವುದೋ ಒಂದು ಇನ್ಸಿಡೆಂಟ್ಸ್ಗಳನ್ನೆಲ್ಲ ನೋಡ್ತಿರ್ತೀವಿ. ಅವಾಗ ಏನೋ ಒಂದು ಸ್ಪಾರ್ಕ್ ಆಗುತ್ತೆ, ಯಾರೈತೆ ಇದನ್ನ ಇಟ್ಕೊಂಡು ನಾವು ಒಂದು ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲೋ ಒಂದು ಚಿಕ್ಕದಾಗಿ ಸ್ಪಾರ್ಕ್ ಆಯ್ತದ ಒಂದು ಪಾಯಿಂಟ್, ಅರೆ ಇದನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನನಗೆ ನನ್ನ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡಿದ್ರೆ ಸೆಟ್ ಆಗಲಿಲ್ಲ. ಅದೇ ನಾನು ಈ ಪಾತ್ರ ಮಾಡಿದ್ರೆ ಗ್ಯಾರಂಟಿ ನಾವು ಫೈಟ್ ನೋಡಕ್ ಬಂದ್ವಿ, ಇದೇನು ಮಾಡಿದೀವಿ ನೀನು ಅಂತ ಕೇಳ್ತಾರೆ, ನನ್ನ ಭಯ ಅಂದ್ಬಿಟ್ಟು ಹಂಗೆ ಪಕ್ಕದಲ್ಲೇ ಇಟ್ಟಿದ್ದೆ. ಸೊ ಮಕ್ಕಳ ಜೊತೆ ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಇದನ್ನ ಬಾ ಸಿಕ್ತು ಈಗ ಅಂತ ಅಂದ್ಬಿಟ್ಟು ದಟ್ಸ್ ಆಲ್ ಸ್ಟಾರ್ಟೆಡ್. ಈ 13 ವರ್ಷದಲ್ಲಿ ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಯ್ತು ಈ ಕತೆ? ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಗ್ತಾ ಬಂತದ್ದು? ಆಗ್ತಾನೆ ಇರುತ್ತೆ, ನಾಳೆ ರಿಲೀಸ್ ಆಗೋವರೆಗೂ ಆಗ್ತಾನೆ ಇರುತ್ತೆ. ರಿಲೀಸ್ ಆಗೋವರೆಗೂ ಏನಾದರೂ ನಾವು ಇನ್ನೂ ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದಾ ಅಂತ. ಅದು ಪ್ರತಿ ಡೈರೆಕ್ಟರ್ಗಳಿಗೂ ಅದೇ. ಐ ಮೀನ್ ಕ್ವಾಲಿಟಿಗೆ ಇದೇ ಇಲ್ಲಲ್ಲ, ಬೇರೆ ಇಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು 4 ಜನ ನೋಡಿ ಸ್ವಲ್ಪ ಅದು ಹಿಂಗಿರ್ಬೋದಾಗಿತ್ತ ಅಂತ, ಯಾರು ಟೈಮ್ ಇದೆಯಾ, ಏನಾದರೂ ಚೇಂಜ್ ಮಾಡ್ಬೋದಾ, ಏನಾದರೂ ಇಂಪ್ರೂವ್ ಮಾಡ್ಬೋದಾ. ಯಾಕಂದ್ರೆ ಜನಗಳಿಗೆ ಹೋಗಿ ಸೇರಾದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ಟೈಮ್ ಏನಿಲ್ಲ, ಇಷ್ಟು ವರ್ಷನ್ಸ್ ಅನ್ನೋದೇನಿಲ್ಲ, ಮಾಡ್ತಾನೆ ಇರ್ಬೋದು. ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ ಈ ಚಿತ್ರ ಎಷ್ಟು ಜವಾಬ್ದಾರಿ ಆಗಿರ್ತಾನೆ? ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ. ನಟನಾಗಿ ಏನೂ ಇಲ್ಲ ಜವಾಬ್ದಾರಿ, ನಿರ್ದೇಶಕನಾಗಿದೆ. ಅದೇ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಇದು ಐ ವಾಂಟ್ ಟು ಗಿವ್ ಎ ವೆರಿ ಗುಡ್ ಪ್ರೆಸೆಂಟೇಷನ್ ಟು ಮೈ ಡಾಟರ್. ಒಳ್ಳೆ ಟ್ಯಾಲೆಂಟ್ನ ನಾನು ನೋಡಿದೆ. ಸುಮ್ಮನೆ ನಾವೇನು ಇಲ್ಲದೆ ಇರೋದನ್ನ ಪುಷ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಟ್ಯಾಲೆಂಟ್ ಇದ್ರೇನೆ ನಾವು ಏನಾದ್ರು ಮಾಡೋಕ್ಕೆ ಸಾಧ್ಯ. ಕುದುರೆನ ತಗೊಂಡೋಗಿ ನೀರು ಮುಂದೆ ನಿಲ್ಲಿಸ್ಬೋದೇ ಹೊರತು ಕುಡ್ಸೋಕ್ಕಾಗಲ್ಲ. ಹಾಗಾಗಿ ಆರ್ಟಿಸ್ಟ್ಗಳು ಅವ್ರ ಪ್ರತಿಭೆ ಇದ್ರೇನೆ ನಾವೇನಾದ್ರೂ ಮಾಡೋಕ್ಕೆ ಸಾಧ್ಯ. ಅದನ್ನ ನಾನು ನೋಡಿ ಅದರ ಪ್ರತಿಭೆಗೆ ಒಂದು ಒಳ್ಳೆ ಕಥೆ ಇರಬೇಕು. ಯಾವುದೇ ಫಾದರ್ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ಬೇಕು. ಅವ್ರು ಏನು ಮಾಡ್ತಾರೋ, ಏನಾದರೂ ಮಾಡ್ಬೋದು, ಅವ್ರು ಓದ್ಬೋದು, ಇಲ್ದರೆ ಒಂದು ಬೇರೆ ಇನ್ನೇನಾದ್ರು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರ್ಬೋದು, ಯಾವುದೇ ಫೀಲ್ಡಲ್ಲಿ ಇದ್ದರೂ ಅವ್ರಿಗೆ ನೀವು ಬೆನ್ನೆಲುಬಾಗಿ ಇದ್ದು ಅವ್ರಿಗೆ ಗೈಡ್ ಮಾಡಬೇಕು ನಾವು. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಇದು ನನ್ನ ಇಂಡಸ್ಟ್ರಿ. ಇದು 45 ವರ್ಷದಿಂದ ನಾನು ನೋಡಿರೋ ಇಂಡಸ್ಟ್ರಿ. ಫುಲ್ ಸೌತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನು ಅನ್ನೋದು ಎಲ್ಲ ಗೊತ್ತು ನನಗೆ. ಸೊ ಆದ್ದರಿಂದ ಐ ಫೀಲ್ ದಿಸ್ ಇಂಡಸ್ಟ್ರಿ ಇಸ್ ಎ ವೆರಿ ವೆರಿ ಸೇಫ್ ಇಂಡಸ್ಟ್ರಿ. ಇದು ನಾನು ಯಾವಾಗಲೂ ಹೇಳಬೇಕು ಅನ್ಕೋತೀನಿ. ತುಂಬ ಜನ ಹೊರಗಡೆಯಿಂದ ಹೆಣ್ಮಕ್ಳು ಎಲ್ಲ ತುಂಬ ಭಯ ಬೀಳೋದು ಇದೆಲ್ಲ ಇದೆ. ಬಟ್ ನಾವು ಹೇಗಿರ್ತೀವೋ ಹಾಗೇನೆ ಎಲ್ಲ. ಒಳ್ಳೇದು ಕೆಟ್ಟದ್ದು ಅನ್ನೋದು ಪ್ರತಿ ಜಾಗದಲ್ಲೂ ಇದೆ. ಯಾವುದೇ ಜಾಗದಲ್ಲಿ ನೀವು ನೋಡಿದ್ರೂ ಇದೆ. ಒಂದು ಹಾಸ್ಪಿಟಲ್ ಅಲ್ಲ, ಇನ್ನೊಂದು ಬ್ಯಾಂಕ್ನಲ್ಲ, ನೀವು ಯಾವುದೇ ಜಾಗದಲ್ಲಿ ಹೇಳಿ ಅಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾವು ಹೇಗೆ ಅಲ್ಲಿ ಇರ್ತೀವಿ ಅನ್ನೋದು ತುಂಬ ತುಂಬ ಮುಖ್ಯವಾದ ಒಂದು ವಿಷಯ. ಹಾಗೆ ಇದಕ್ಕೆ ಮುಂಚೆ ಹೇಳಿದಾಗ ಇದು ಇಂಡಸ್ಟ್ರಿ, ನನಗೆ ಗೊತ್ತಿರೋ ಇಂಡಸ್ಟ್ರಿ. ಸೊ ನನ್ನ ಮಕ್ಕಳನ್ನ ಇಲ್ಲಿ ಕರ್ಕೊಂಬರೋದ್ರೆ ನನಗೆ ಯಾವ ಒಂದು ಇದಿಲ್ಲ. ಪ್ಲಸ್ ಐ ವಾಂಟೆಡ್ ಟು ಗಿವ್ ಅ ಗುಡ್ ಫಿಲ್ಮ್ ಆಸ್ ಅ ಡೈರೆಕ್ಟರ್. ನಾನು ಡೈರೆಕ್ಟರ್ ಆಗಿಲ್ಲದೆ ಆಗಿದ್ದರೆ ಯೋಚನೆ ಮಾಡ್ತಿದ್ದೆ ನನಗೂ ಗೊತ್ತಿಲ್ಲ. ಮೇ ಬಿ ಐ ವುಡ್ ಹ್ಯಾವ್ ಬೀನ್ ಎ ಪ್ರೊಡ್ಯೂಸರ್. ಓಕೆ ನಾನು ದುಡ್ಡು ಹಾಕ್ತೀನಿ, ಒಳ್ಳೆ ಸಿನಿಮಾ ಮಾಡೋಣ ಅಂತ. ಈಗ ನಾನು ಡೈರೆಕ್ಟರ್ ಆಗಿರೋದ್ರಿಂದ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಎ ವೆರಿ ಗುಡ್ ಫಿಲ್ಮ್, ನಾಟ್ ಓನ್ಲಿ ಟು ಮೈ ಡಾಟರ್
ಕನ್ನಡ ಇದು ಆಸ್ ಎ ಡೈರೆಕ್ಟರ್ ತುಂಬಾನೇ ಅಲ್ವಾ, ಸ್ಟಾರ್ಟ್ ಮಾಡೋವಾಗ ಇದು ಬಂದು ನನ್ನ ಮಗಳಿಗೋಸ್ಕರ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು. ಅದಾದಮೇಲೆ ಜನಗಳು ನೋಡ್ತಾರಲ್ಲ, ಆ ಜವಾಬ್ದಾರಿ ಇರಬೇಕು, ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್ ಪ್ರತಿಯೊಬ್ಬರಿಗೂ ಇರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ತುಂಬ ಜಾಗ್ರತೆಯಾಗಿ ಸಿನಿಮಾ ಮಾಡಿದ್ದೀನಿ. ಅದಾದ್ಮೇಲೆ ಇದುವರೆಗೂ ನಾನು ಮಾಡಿರೋ ಸಿನಿಮಾಗಳು, ಬೇರೆ ಸಿನಿಮಾ ಡೈರೆಕ್ಟ್ ಮಾಡಿರೋದೆಲ್ಲ ಬಂದು ಪೇಟ್ರಿಯಾಟಿಕ್ ಫಿಲ್ಮ್ಸ್, ದೇಶದ ಬಗ್ಗೆ, ಈ ವಿಚಾರಗಳ ಬಗ್ಗೆ ಎಲ್ಲ ತುಂಬಾನೇ ನಾನು ಸಿನಿಮಾಗಳು ಮಾಡಿದ್ದೀನಿ. ಆದ್ರಿಂದ ಚಿಕ್ಕ ಮಕ್ಕಳು ನಾನು ನೋಡಿದ್ರೆ ಜೈ ಹಿಂದ್ ಜೈ ಹಿಂದ್ ಅಂತಾರೆ, ನಮಸ್ಕಾರ ಹೇಳಲ್ಲ. ವಯಸ್ಸಾಗಿರೋರಿಂದ ನೋಡಿದ್ರೆ ಅಲ್ಲೋ ಜೈ ಹಿಂದ್ ಅಂತಾರೆ, ಅದು ದೊಡ್ಡ ಐ ಆಮ್ ಪ್ರೌಡ್ ಆಫ್ ದಟ್. ಸೊ ಈ ಪಿಕ್ಚರ್ ಕೂಡ ಇಟ್ಸ್ ಎ ಪೇಟ್ರಿಯಾಟಿಕ್ ಫಿಲ್ಮ್. ಇಟ್ ಈಸ್ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಪೇಟ್ರಿಯಾಟಿಕ್. ಪೇಟ್ರಿಯಾಟಿಸಮ್ ಅಲ್ಲಿ ಫ್ಯಾಮಿಲಿ ಇದು. ಸೊ ನೀವು ನೋಡಿದಾಗ ಗೊತ್ತಾಗುತ್ತೆ, ಇದೇ ಮಾತಾಡಿರೋದಲ್ಲ, ಇದಕ್ಕೆಲ್ಲ ನಿಮಗೆ ಆನ್ಸರ್ ಎಲ್ಲ ಆಮೇಲೆ ಗೊತ್ತಾಗುತ್ತೆ. ಐ ಥಿಂಕ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅನ್ಸುತ್ತೆ. ಏನು ತಂದೆ ಇಲ್ಲ ಇಲ್ಲ ಕನಿಕರ ಎಲ್ಲ ಏನೂ ಇರಲ್ಲ. ಇದು ನನ್ನ 2ನೇ ಚಿತ್ರ ನಮ್ಮ ತಂದೆಯವ್ರ ಜೊತೆ. ಸೊ ಆಬ್ವಿಯಸ್ಲಿ ನನಗೆ ಆಲ್ರೆಡಿ ಗೊತ್ತು ಅವ್ರ ವರ್ಕಿಂಗ್ ಸ್ಟೈಲ್, ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ನಂಗೆ ಆಲ್ರೆಡಿ ಗೊತ್ತು. ಈ ಫಿಲ್ಮ್ನಲ್ಲಿ ಇನ್ನೂ ಸುಲಭವಾಗಿತ್ತು, ನನಗೆ ತುಂಬ ಈಸಿ ಆಗಿತ್ತು. ಬಿಕಾಸ್ ಅವ್ರು ಬರೀ ಅವರು ಡೈರೆಕ್ಷನ್ನು, ಪ್ರೊಡ್ಯೂಸರ್ ಅಲ್ವಾ, ಸೊ ಹೀಲ್ ಬಿ ಇನ್ ದ್ಯಾಟ್ ಝೋನ್. ನಾನು ಬಂದು ಯುನೋ ನಮ್ಮ ಸೀನ್ಸ್ ಏನು, ಕ್ಯಾರೆಕ್ಟರ್ ಹೇಗೆ ಡೆವಲಪ್ ಮಾಡೋದು, ಆ ಮೂಡಲ್ಲಿ ಇರ್ತೀವಿ. ಸೊ ಈಸ್ ವೆರಿ ಡಿಫ್ರೆಂಟ್, ತುಂಬಾ ಪ್ರೊಫೆಷ್ನಲ್. ಸೆಟ್ಟಿಗೆ ಹೋಗಿದ ತಕ್ಷಣ ಅದೆಲ್ಲ ಮರ್ತೋಗುತ್ತೆ, ಫಾದರ್ ಡಾಟರ್ ಅನ್ನೋ ರಿಲೇಶನ್ಶಿಪ್ಪೇ ಇರಲ್ಲ. ನೀವು ನೋಡಿ ಫೆಬ್ 14 ನೋಡಿ. ಎಲ್ಲಾನು ದಿಸ್ ಫಿಲ್ಮ್ ಇಸ್ ತುಂಬಾನೇ ಡಿಫ್ರೆಂಟ್. ಎಲ್ಲರೂ ಹೇಳೋದು ಅದೇನೆ, ಬಟ್ ಇದು ನಿಜವಾಗ್ಲೂ ಸತ್ಯವಾಗ್ಲೂ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ನೀವು ನೋಡಿದ್ರೆ 100% ನಿಮಗೆ ಇಷ್ಟ ಆಗುತ್ತೆ. ಅರ್ಜುನ್ ಸರ್, ಸೆಲೆಬ್ರಿಟಿ ಶೋ ಪ್ಲಾನ್ಗಳು ಆ ಥರ ಏನು ಮಾಡ್ಕೊಂಡಿದ್ದೀರಿ? ಲಾಸ್ಟ್ ಟೈಮ್ ತುಂಬ ಜನ ಬಂದಿದ್ರು ಸಿನಿಮಾ ನೋಡೋಕ್ಕೆ, ಈ ಸರಿ ಏನೋ ಪ್ಲಾನ್? ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ವಾಲ್ಯೂಮ್ ಕೊಡಿ. ಸೆಲೆಬ್ರಿಟಿ ಶೋ ಪ್ಲಾನ್, ಯಾಕಂದ್ರೆ ಲಾಸ್ಟ್ ಟೈಮ್ ಸಿನಿಮಾಗೆ ತುಂಬ ಜನ ನಿಮ್ಮ ಸ್ನೇಹಿತರು ಇನ್ನು ಸೆಲೆಬ್ರಿಟಿ ಶೋ ಏನೋ ಇಟ್ಟಿಲ್ಲ, ಪ್ಲಾನ್ ಮಾಡ್ಕೊಂಡಿದ್ದೀರಾ? ಗ್ಯಾರಂಟಿ ಬಿಫೋರ್ ರಿಲೀಸ್ ಒಂದಿನ ಮಾಡ್ತೀನಿ. ಅವಾಗೆಲ್ಲ ನಮ್ಮ ಆರ್ಟಿಸ್ಟ್ಗಳನ್ನ ಇಲ್ಲಿ ಕನ್ನಡದಲ್ಲಿ ಎಲ್ಲರನ್ನು ಕರೆದು ತೋರಿಸ್ಬೇಕು ನಾನು. 100%. ಸಾರಿ, ನಾನು ಹೇಳೋದು ಮರ್ತೋದೆ. ಈ ಪಿಕ್ಚರ್ನಲ್ಲಿ ಕಾಸ್ಟ್ಯೂಮ್ಸು, ಅದಾದ್ಮೇಲೆ ಸೆಟ್ ಕಲರ್ ಕಾಂಬಿನೇಷನ್ಸು ಅದೆಲ್ಲ ಮಾಡಿರೋದು ಇನ್ನೊಬ್ಬ ಟೆಕ್ನಿಷಿಯನು, ಅದು ನನ್ನ ಸೆಕೆಂಡ್ ಡಾಟರ್. ಅದನ್ನು ನಾನು ಹೇಳೋದು ಮರ್ತೋಟೆ. ಆ್ಯಂಡ್ ನಿಮ್ಮೆಲ್ರಿಗೂ ನಮ್ಮಣ್ಣ ಕಿಶೋರ್ ಸರ್ಜಾ, ಚಿರಪರಿಚಿತ ಎಲ್ಲರಿಗೂ ತುಂಬ ಗೊತ್ತು. ಸೊ ನಮ್ಮ ಅಣ್ಣನ ಮಗ ಸೂರಜ್, ಅವನು ಮುಂದೆ ಆ್ಯಕ್ಟರ್ ಆಗ್ಬೋದು ಅವರವರ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಅಂಜನಾ, ಅವರು ಟೆಕ್ನಿಷಿಯನ್, ಅವರು ಟೆಕ್ನಿಷಿಯನ್ನು. ಅದಾದ್ಮೇಲೆ ಈಗ ಒಂದು ಶೀಸ್ ಅನ್ ಆಂಟ್ರಪ್ರೂನರ್. ಒಂದು ಪ್ರೀಮಿಯಂ ಬ್ಯಾಗ್ಸ್ ಇದೆಲ್ಲ, ಅದನ್ನು ಬ್ಯಾಗ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಅನಿಮಲ್ ಲೆದರ್ನ ಯೂಸ್ ಮಾಡಲ್ಲ, ಪ್ರಾಣಿಗಳದ್ದು ಯಾವುದನ್ನು ಯೂಸ್ ಮಾಡಲ್ಲ. ಅನಿಮಲ್ ಲೆದರ್ ಮೇಡ್ ಔಟ್ ಆಫ್ ಆ್ಯಪಲ್, ಪೈನಾಪಲ್, ಕ್ಯಾಕ್ಟಸ್, ಈ ಥರದನ್ನೆಲ್ಲ ಬೇರೆ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡಿಕೊಂಡು ಆ ಬ್ಯಾಗ್ನ ತಯಾರು ಮಾಡ್ತಿದ್ದಾರೆ. ಆ ಬ್ಯಾಗ್ ಹೆಸರು ಸರ್ಜಾ ಬ್ಯಾಗ್ಸ್ ಅಂತ. ಅದು ನನ್ನ ನೇಮೆ ಬೇಕು ಅಂದ್ಬಿಟ್ಟು ಕೇಳಿ ಸರ್ಜಾ ಅಂತಾನೆ ಇಟ್ಕೋತೀನಿ ಅಂತ ಮಾಡಿರೋದು. ಸೊ ಅದನ್ನ ಅವಾಗ ಕೆಲಸ ಮಾಡ್ತಿದ್ದಾರೆ. ತುಂಬ ಸಿನಿಮಾಗಳಲ್ಲೂ ಅವ್ರನ್ನ ಕೇಳಿದ್ರು ಅವ್ರು ಮಾಡಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಈಗ ಒಂದು ಸೆಕೆಂಡ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಎಲ್ಲಾರು. ತುಂಬ ಖುಷಿ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಆಗೋಯ್ತು. ಇದು ಫುಲ್ ಪ್ಯಾಷನ್ ಪ್ರಾಜೆಕ್ಟ್ ನಮ್ಮ ಫುಲ್ ಫ್ಯಾಮಿಲಿಗೇನೆ. ಆ್ಯಂಡ್ ಐ ಜಸ್ಟ್ ಅಪ್ರಿಷಿಯೇಟ್ ಅಪ್ಪ ಸೋ ಮಚ್ ಫಾರ್ ಪುರಿಂಗ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಈ ಮೂವಿಯಲ್ಲಿ. ಆಮೇಲೆ ಐಶು ಆ್ಯಂಡ್ ನಿರಂಜನ್, ಯು ಗೈಸ್ ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್ ಟ್ರೂಲಿ. ಆ್ಯಂಡ್ ಸೊ ಎಲ್ಲನೂ ಆರ್ಗ್ಯಾನಿಕ್ ಆಗಾಯಿತು. ಅಪ್ಪ ಒಂದಿನ ಸುಮ್ಮನೆ ಐಡಿಯಾಸ್ ಕೇಳ್ತಾ ಇದ್ರು. ಸೊ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಗಿ ಆಮೇಲೆ ಐಶುಗೆ ವಿ ಜಸ್ಟ್ ಟಾಕ್ ಅಬೌಟ್ ಫ್ಯಾಷನ್ ಆಲ್ ದ ಟೈಮ್. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ಟುಗೆದರ್. ಆ್ಯಂಡ್ ಸೊ ಐ ಎಂಜಾಯ್ಡ್ ಸೋ ಮಚ್. ನನಗೆ ಈ ಫಿಲ್ಮ್ ವರ್ಕ್ ಥರನೇ ಇರಲಿಲ್ಲ, ಜಸ್ಟ್ ಫನ್ ಥರ ಇತ್ತು ನನಗೆ.
ಸೊ ಯಾ ಐ ಹೋಪ್ ಯು ಎಂಜಾಯ್ ಇಟ್. ದ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಎಮೋಷ್ನಲ್, ತುಂಬ ಫೀಲ್ ಗುಡ್ ಫಿಲ್ಮ್ ಇದು. ಎಲ್ಲರೂ ಅಳ್ತಾ ಹೋಗ್ತಾರೆ ಮೂವಿ ಥಿಯೇಟ್ರಿಂದ ಅಂತ ನಾನು 100% ಹೇಳ್ಬೋದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ನೀವೆಲ್ಲರೂ ನೋಡೋಕ್ಕೆ. ಆ್ಯಂಡ್ ಯಾ, ಥ್ಯಾಂಕ್ ಯು ಸೊ ಮಚ್. ಎಷ್ಟು ಕ್ಯೂಟಾಗಿ ಮಾತಾಡೋರು ಮಾತಾಡಲ್ಲ ಅಂದ್ರೆ ನಮಗೆ ಬೇಜಾರದು. ಎಸ್, ಇದೀಗ ಸೂರಜ್ ಅವರೇ ಒಂದೆರಡು ಲೈನ್ ಏನಾದರೂ, ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಸೀತಾಪಯಣ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸಿನಿಮಾ ನೋಡಿದ್ದೀರಾ? ಓಕೆ, ನಿಮ್ಗೆ ಎಷ್ಟು ಇಷ್ಟ ಆಯಿತು? ನಮ್ಮ ಆಡಿಯನ್ಸ್ಗೆ ಹೇಗೆ ಕರಿತೀರಾ ನೀವು Feb 14th ಥಿಯೇಟರ್ಗೆ ಬರೋದಕ್ಕೆ ಪ್ಲೀಸ್? ಎಲ್ಲರಿಗೂ ನಮಸ್ಕಾರ, ಇಲ್ಲಿ ಬಂದಿರೋರಿಗೆಲ್ಲ. ನಾನು ನಿನ್ನೆ ಫಿಲ್ಮ್ ನೋಡಿದೆ. ಸೊ ಫಸ್ಟ್ ಆಫ್ ಆಲ್ ಈ ಫಿಲ್ಮಲ್ಲಿ ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ, ಅರ್ಜುನ್ ಸರ್. ಸೊ ಅವ್ರ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅವ್ರ ಎಫರ್ಟ್ ಈ ಫಿಲ್ಮಲ್ಲಿ ಕಾಣಿಸುತ್ತೆ. ಮೇಕಿಂಗ್ ಆಗಿರ್ಬೋದು ಅಥವಾ ಪ್ರೆಸೆಂಟೇಷನಲ್ಲಿ ಆಗಿರ್ಬೋದು ಅಥವಾ ಎಲ್ಲದರಲ್ಲೂ. ಆಮೇಲೆ ಅಫ್ಕೋರ್ಸ್ ನನ್ನ ಫೇವ್ರೆಟ್ ಬಂದು ಈ ಫಿಲ್ಮಲ್ಲಿ ಮ್ಯೂಸಿಕ್, ಅನೂಪ್ ಸರ್ ಮಾಡಿರೋ ಮ್ಯೂಸಿಕ್ಕು. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ ಮೈ ಸಿಸ್ಟರ್ ಐಶ್ವರ್ಯ ಇಸ್ ದೇರ್ ಆ್ಯಂಡ್ ಐ ಲವ್ಡ್ ನಿರಂಜನ್ ಆ್ಯಂಡ್ ಐಶ್ವರ್ಯಾಸ್ ಪರ್ಫಾರ್ಮೆನ್ಸ್ ಇನ್ ದ ಮೂವಿ. ಸೊ ಐ ಆಮ್ ಪ್ರಿಟಿ ಶ್ಯೂರ್ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ. Feb 14 ದಯವಿಟ್ಟು ಬನ್ನಿ, ನೋಡಿ, ಅಪ್ರಿಷಿಯೇಟ್ ಮಾಡಿ. ಕಮ್ ವಿತ್ ಯೋರ್ ಫ್ಯಾಮಿಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸೂರಜ್ ಅವರೇ, ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಸಿನಿ ಜರ್ನಿಗೂ ಕೂಡ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.